ಪಟ್ಟವನ್ನ ಅಲಂಕರಿಸ್ತಾರ? ಅಲ್ಲಿ ವೇವ್ಸ್ ಯಾವ ರೀತಿ ಇದೆ? ಈ ಸಾರಿ ಜನ ಯಾರಿಗೆ ಜೈ ಎಂದಿದ್ದಾರೆ? ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈ ಸಾರಿ ಕಳೆದ ಎಲೆಕ್ಷನ್ ಎಲ್ಲವನ್ನೂ ನೋಡಿದರೆ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಇದು ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಎನ್ಡಿಎ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಯುವಕರು ಮತ ಹಾಕಿದ್ದಾರೆ. ಎಲ್ಲ ಕಡೆನೂ ಕೂಡ ವೋಟ್ ಶೇರಿಂಗ್ ಚೆನ್ನಾಗಿದೆ. ಹಿಂಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸ ಎನ್ಡಿಎ ಕೂಟದ್ದು. ಈ ಕಡೆ ಇಂಡಿ ಒಕ್ಕೂಟದವ್ರು ಹೇಳ್ತಾ ಇರೋದು ಅದೇ ಕೂಡ. ಯುವಕರು ಹೆಚ್ಚಾಗಿ ಬಂದಿದ್ದಾರೆ. ಕಾರಣ ಇಷ್ಟೇ, ಈ ಸಾರಿ ಬಿಹಾರದಲ್ಲಿ ಈ ನಿತೀಶ್ ಕುಮಾರ್ ಅವರ ಆಡಳಿತವನ್ನ ಕೊನೆಗೊಳಿಸಬೇಕು. ಹಿಂಗಾಗಿ ನಾವೇ ಈ ಸಾರಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ವಿಶ್ವಾಸ. ಏನಾಗ್ಬೋದು, ಏನ್ ಹೇಳುತ್ತೆ ಎಕ್ಸಿಟ್ ಪೋಲ್? ನಿತೀಶ್ ಬಾಣಕ್ಕೆ ತೇಜಸ್ವಿ ಯಾದವ್ ಥಂಡ. ಬಿಹಾರದಲ್ಲಿ ಮತ್ತೊಮ್ಮೆ ಮೈತ್ರಿ ಪಕ್ಕ. ಬಿಹಾರದಲ್ಲಿ ಮತ್ತೊಮ್ಮೆ ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ. ಎನ್ಡಿಎ ಪರ ಬ್ಯಾಟ್ ಬೀಸಿದವೆ ಸರ್ವೆಗಳು. ನಿತೀಶ್ ಕೂಟಕ್ಕೆ ಎಲ್ಲ ಸಮೀಕ್ಷೆಗಳು ಬಹುಪರಾಕ್ ಅಂತ ಇವೆ. ಮತ್ತೆ ಎನ್ಡಿಎ ಅಧಿಕಾರಕ್ಕೇರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಈಗ ಇರುವಂತ ಪ್ರಶ್ನೆ, ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬರ್ತಾರಾ ಅಥವಾ ತೇಜಸ್ವಿ ಯಾದವ? ಈಗ ಸದ್ಯ ಸಮೀಕ್ಷೆಗಳೆಲ್ಲವೂ ಕೂಡ ನಿತೀಶ್ ಕುಮಾರ್ ಪರವಾಗಿದೆ. ಸರ್ವೆಗಳ ಪ್ರಕಾರ ಜೆಡಿಯು ನಂಬರ್ 1 ಪಾರ್ಟಿ. 2ನೇ ಸ್ಥಾನಕ್ಕಾಗಿ ಬಿಜೆಪಿ ಆರ್ಜೆಡಿ ಪೈಪೋಟಿಯನ್ನ ನಡೆಸುತ್ತೆ. ನೋಡಿ, ಕಾಂಗ್ರೆಸ್ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಈ ಸಾರಿಯೂ ಕೂಡ. 20 ವರ್ಷಗಳ ಬಳಿಕ ಎಲ್ಜೆಪಿ ದೊಡ್ಡ ಕಮಾಲ್ ಮಾಡಲಿಕ್ಕಿದೆ. ಮೊದಲ ಎಲೆಕ್ಷನ್ ನಲ್ಲಿ ಪ್ರಶಾಂತ್ ಕಿಶೋರ್ ದಿಕ್ಕಾಪಾಲ್. ಜೆಡಿಯು ಪ್ರಾದೇಶಿಕ ಪಕ್ಷ ಅಲ್ಲಿ ನಂಬರ್ 1 ಸ್ಥಾನವನ್ನ ಈ ಸರಿ ಗಳಿಸುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನ ಮತ್ತು ಆರ್ಜೆಡಿಗಿಂತ ಹೆಚ್ಚು ಸ್ಥಾನಗಳನ್ನ ಜೆಡಿಯು ಸರಳವಾಗಿ ತಗೊಳ್ಳುತ್ತೆ. ಈ ಜೆಡಿಯು ಬಿಟ್ರೆ 2ನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ. ಬಿಜೆಪಿ ಆರ್ಜೆಡಿ, ಕಾಂಗ್ರೆಸ್ ಬಿಟ್ಬಿಡಿ ನೀವು, ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ. ಕಾರಣ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಅದು. ಹಿಂಗಾಗಿ ಆರ್ಜೆಡಿ ಮತ್ತು ಬಿಜೆಪಿಯ ನಡುವೆ 2ನೇ ಸ್ಥಾನಕ್ಕಾಗಿ ಪೈಪೋಟಿ ಇದೆ. ಅಲ್ಲಿಗೆ ಎನ್ಡಿಎ ವೆರಿ ಕ್ಲಿಯರ್ ಆಗಿ ಅಧಿಕಾರಕ್ಕೆ ಬರುತ್ತೆ. ಇದು ಈಗ ಸರ್ವೆಗಳ ಲೆಕ್ಕಾಚಾರ. ಸೊ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಈ ಮಧ್ಯೆ ಯಾವ್ಯಾವ ಸರ್ವೆಗಳು ಏನೇನು ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎಲ್ಲವನ್ನೂ ಕೂಡ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಟ್ಟವನ್ನ ಅಲಂಕರಿಸ್ತಾರ? ಅಲ್ಲಿ ವೇವ್ಸ್ ಯಾವ ರೀತಿ ಇದೆ? ಈ ಸಾರಿ ಜನ ಯಾರಿಗೆ ಜೈ ಎಂದಿದ್ದಾರೆ? ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈ ಸಾರಿ ಕಳೆದ ಎಲೆಕ್ಷನ್ ಎಲ್ಲವನ್ನೂ ನೋಡಿದರೆ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಇದು ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಎನ್ಡಿಎ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಯುವಕರು ಮತ ಹಾಕಿದ್ದಾರೆ. ಎಲ್ಲ ಕಡೆನೂ ಕೂಡ ವೋಟ್ ಶೇರಿಂಗ್ ಚೆನ್ನಾಗಿದೆ. ಹಿಂಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸ ಎನ್ಡಿಎ ಕೂಟದ್ದು. ಈ ಕಡೆ ಇಂಡಿ ಒಕ್ಕೂಟದವ್ರು ಹೇಳ್ತಾ ಇರೋದು ಅದೇ ಕೂಡ. ಯುವಕರು ಹೆಚ್ಚಾಗಿ ಬಂದಿದ್ದಾರೆ. ಕಾರಣ ಇಷ್ಟೇ, ಈ ಸಾರಿ ಬಿಹಾರದಲ್ಲಿ ಈ ನಿತೀಶ್ ಕುಮಾರ್ ಅವರ ಆಡಳಿತವನ್ನ ಕೊನೆಗೊಳಿಸಬೇಕು. ಹಿಂಗಾಗಿ ನಾವೇ ಈ ಸಾರಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ವಿಶ್ವಾಸ. ಏನಾಗ್ಬೋದು, ಏನ್ ಹೇಳುತ್ತೆ ಎಕ್ಸಿಟ್ ಪೋಲ್? ನಿತೀಶ್ ಬಾಣಕ್ಕೆ ತೇಜಸ್ವಿ ಯಾದವ್ ಥಂಡ. ಬಿಹಾರದಲ್ಲಿ ಮತ್ತೊಮ್ಮೆ ಮೈತ್ರಿ ಪಕ್ಕ. ಬಿಹಾರದಲ್ಲಿ ಮತ್ತೊಮ್ಮೆ ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ. ಎನ್ಡಿಎ ಪರ ಬ್ಯಾಟ್ ಬೀಸಿದವೆ ಸರ್ವೆಗಳು. ನಿತೀಶ್ ಕೂಟಕ್ಕೆ ಎಲ್ಲ ಸಮೀಕ್ಷೆಗಳು ಬಹುಪರಾಕ್ ಅಂತ ಇವೆ. ಮತ್ತೆ ಎನ್ಡಿಎ ಅಧಿಕಾರಕ್ಕೇರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ.
ಸೊ ಈಗ ಇರುವಂತ ಪ್ರಶ್ನೆ, ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬರ್ತಾರಾ ಅಥವಾ ತೇಜಸ್ವಿ ಯಾದವ? ಈಗ ಸದ್ಯ ಸಮೀಕ್ಷೆಗಳೆಲ್ಲವೂ ಕೂಡ ನಿತೀಶ್ ಕುಮಾರ್ ಪರವಾಗಿದೆ. ಸರ್ವೆಗಳ ಪ್ರಕಾರ ಜೆಡಿಯು ನಂಬರ್ 1 ಪಾರ್ಟಿ. ಎರಡನೇ ಸ್ಥಾನಕ್ಕಾಗಿ ಬಿಜೆಪಿ ಆರ್ಜೆಡಿ ಪೈಪೋಟಿಯನ್ನ ನಡೆಸುತ್ತೆ. ನೋಡಿ, ಕಾಂಗ್ರೆಸ್ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಈ ಸಾರಿಯೂ ಕೂಡ. 20 ವರ್ಷಗಳ ಬಳಿಕ ಎಲ್ಜೆಪಿ ದೊಡ್ಡ ಕಮಾಲ್ ಮಾಡಲಿಕ್ಕಿದೆ. ಮೊದಲ ಎಲೆಕ್ಷನ್ ನಲ್ಲಿ ಪ್ರಶಾಂತ್ ಕಿಶೋರ್ ದಿಕ್ಕಾಪಾಲ್. ಜೆಡಿಯು ಪ್ರಾದೇಶಿಕ ಪಕ್ಷ ಅಲ್ಲಿ ನಂಬರ್ 1 ಸ್ಥಾನವನ್ನ ಈ ಸರಿ ಗಳಿಸುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನ ಮತ್ತು ಆರ್ಜೆಡಿಗಿಂತ ಹೆಚ್ಚು ಸ್ಥಾನಗಳನ್ನ ಜೆಡಿಯು ಸರಳವಾಗಿ ತಗೊಳ್ಳುತ್ತೆ. ಈ ಜೆಡಿಯು ಬಿಟ್ರೆ ಎರಡನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ. ಬಿಜೆಪಿ ಆರ್ಜೆಡಿ, ಕಾಂಗ್ರೆಸ್ ಬಿಟ್ಬಿಡಿ ನೀವು, ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ. ಕಾರಣ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಅದು. ಹಿಂಗಾಗಿ ಆರ್ಜೆಡಿ ಮತ್ತು ಬಿಜೆಪಿಯ ನಡುವೆ ಎರಡನೇ ಸ್ಥಾನಕ್ಕಾಗಿ ಪೈಪೋಟಿ ಇದೆ. ಅಲ್ಲಿಗೆ ಎನ್ಡಿಎ ವೆರಿ ಕ್ಲಿಯರ್ ಆಗಿ ಅಧಿಕಾರಕ್ಕೆ ಬರುತ್ತೆ. ಇದು ಈಗ ಸರ್ವೆಗಳ ಲೆಕ್ಕಾಚಾರ. ಸೊ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಈ ಮಧ್ಯೆ ಯಾವ್ಯಾವ ಸರ್ವೆಗಳು ಏನೇನು ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎಲ್ಲವನ್ನೂ ಕೂಡ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ ಪಟ್ಟವನ್ನ ಅಲಂಕರಿಸ್ತಾರ, ಅಲ್ಲಿ ವೇವ್ಸ್ ಯಾವ ರೀತಿ ಇದೆ, ಈ ಸಾರಿ ಜನ ಯಾರಿಗೆ ಜೈ ಎಂದಿದ್ದಾರೆ. ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಈ ಸಾರಿ ಕಳೆದ ಎಲೆಕ್ಷನ್ ಎಲ್ಲವನ್ನೂ ನೋಡಿದರೆ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗಿದೆ. ಇದು ಕೂಡ ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಪರ್ಸೆಂಟೇಜ್ ಜಾಸ್ತಿ ಆಗಿರೋದು ಎನ್ಡಿಎ ವಿಶ್ವಾಸವನ್ನ ಹೆಚ್ಚು ಮಾಡಿದೆ. ಯುವಕರು ಮತ ಹಾಕಿದ್ದಾರೆ. ಎಲ್ಲ ಕಡೆನೂ ಕೂಡ ವೋಟ್ ಶೇರಿಂಗ್ ಚೆನ್ನಾಗಿದೆ. ಹಿಂಗಾಗಿ ನಾವೇ ಅಧಿಕಾರಕ್ಕೆ ಬರ್ತೀವಿ ಅನ್ನೋಂಥ ವಿಶ್ವಾಸ ಎನ್ಡಿಎ ಕೂಟದ್ದು. ಈ ಕಡೆ ಇಂಡಿ ಒಕ್ಕೂಟದವ್ರು ಹೇಳ್ತಾ ಇರೋದು ಅದೇ ಕೂಡ. ಯುವಕರು ಹೆಚ್ಚಾಗಿ ಬಂದಿದ್ದಾರೆ. ಕಾರಣ ಇಷ್ಟೇ, ಈ ಸಾರಿ ಬಿಹಾರದಲ್ಲಿ ಈ ನಿತೀಶ್ ಕುಮಾರ್ ಅವರ ಆಡಳಿತವನ್ನ ಕೊನೆಗೊಳಿಸಬೇಕು. ಹಿಂಗಾಗಿ ನಾವೇ ಈ ಸಾರಿ ಅಧಿಕಾರಕ್ಕೆ ಬರ್ತೀವಿ ಅನ್ನುವಂತ ವಿಶ್ವಾಸ. ಏನಾಗ್ಬೋದು, ಏನ್ ಹೇಳುತ್ತೆ ಎಕ್ಸಿಟ್ ಪೋಲ್? ನಿತೀಶ್ ಬಾಣಕ್ಕೆ ತೇಜಸ್ವಿ ಯಾದವ್ ತಂಡ. ಬಿಹಾರದಲ್ಲಿ ಮತ್ತೊಮ್ಮೆ ಮೈತ್ರಿ ಪಕ್ಕ. ಬಿಹಾರದಲ್ಲಿ ಮತ್ತೊಮ್ಮೆ ದೋಸ್ತಿ ಸರ್ಕಾರ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ. ಎನ್ಡಿಎ ಪರ ಬ್ಯಾಟ್ ಬೀಸಿದವೆ ಸರ್ವೆಗಳು. ನಿತೀಶ್ ಕೂಟಕ್ಕೆ ಎಲ್ಲ ಸಮೀಕ್ಷೆಗಳು ಬಹುಪರಾಕ್ ಅಂತ ಇವೆ. ಮತ್ತೆ ಎನ್ಡಿಎ ಅಧಿಕಾರಕ್ಕೇರಲಿದೆ ಅಂತ ಸಮೀಕ್ಷೆಗಳು ಹೇಳ್ತಾ ಇದೆ. ಸೊ ಈಗ ಇರುವಂತ ಪ್ರಶ್ನೆ, ನಿತೀಶ್ ಕುಮಾರ್ ಅಧಿಕಾರಕ್ಕೆ ಬರ್ತಾರಾ ಅಥವಾ ತೇಜಸ್ವಿ ಯಾದವ? ಈಗ ಸದ್ಯ ಸಮೀಕ್ಷೆಗಳೆಲ್ಲವೂ ಕೂಡ ನಿತೀಶ್ ಕುಮಾರ್ ಪರವಾಗಿದೆ. ಸರ್ವೆಗಳ ಪ್ರಕಾರ ಜೆಡಿಯು ನಂಬರ್ 1 ಪಾರ್ಟಿ. ಎರಡನೇ ಸ್ಥಾನಕ್ಕಾಗಿ ಬಿಜೆಪಿ ಆರ್ಜೆಡಿ ಪೈಪೋಟಿಯನ್ನ ನಡೆಸುತ್ತೆ. ನೋಡಿ, ಕಾಂಗ್ರೆಸ್ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಈ ಸಾರಿಯೂ ಕೂಡ. 20 ವರ್ಷಗಳ ಬಳಿಕ ಎಲ್ಜೆಪಿ ದೊಡ್ಡ ಕಮಾಲ್ ಮಾಡಲಿಕ್ಕಿದೆ. ಮೊದಲ ಎಲೆಕ್ಷನ್ ನಲ್ಲಿ ಪ್ರಶಾಂತ್ ಕಿಶೋರ್ ದಿಕ್ಕಾಪಾಲ್. ಜೆಡಿಯು ಪ್ರಾದೇಶಿಕ ಪಕ್ಷ ಅಲ್ಲಿ ನಂಬರ್ 1 ಸ್ಥಾನವನ್ನ ಈ ಸರಿ ಗಳಿಸುತ್ತೆ. ಬಿಜೆಪಿ ಮತ್ತು ಕಾಂಗ್ರೆಸ್ಗಿಂತ ಹೆಚ್ಚು ಸ್ಥಾನಗಳನ್ನ ಮತ್ತು ಆರ್ಜೆಡಿಗಿಂತ ಹೆಚ್ಚು ಸ್ಥಾನಗಳನ್ನ ಜೆಡಿಯು ಸರಳವಾಗಿ ತಗೊಳ್ಳುತ್ತೆ. ಈ ಜೆಡಿಯು ಬಿಟ್ರೆ ಎರಡನೇ ಸ್ಥಾನಕ್ಕಾಗಿ ಕಾಂಗ್ರೆಸ್ ಬಿಜೆಪಿ ನಡುವೆ ಪೈಪೋಟಿ. ಬಿಜೆಪಿ ಆರ್ಜೆಡಿ, ಕಾಂಗ್ರೆಸ್ ಬಿಟ್ಬಿಡಿ ನೀವು, ಕಾಂಗ್ರೆಸ್ ಲೆಕ್ಕಕ್ಕೆ ಇಲ್ಲ. ಕಾರಣ 10 ಸ್ಥಾನವನ್ನು ಗೆಲ್ಲೋದು ಡೌಟ್ ಅಂತೆ ಅದು. ಹಿಂಗಾಗಿ ಆರ್ಜೆಡಿ ಮತ್ತು ಬಿಜೆಪಿಯ ನಡುವೆ ಎರಡನೇ ಸ್ಥಾನಕ್ಕಾಗಿ ಪೈಪೋಟಿ ಇದೆ. ಅಲ್ಲಿಗೆ ಎನ್ಡಿಎ ವೆರಿ ಕ್ಲಿಯರ್ ಆಗಿ ಅಧಿಕಾರಕ್ಕೆ ಬರುತ್ತೆ. ಇದು ಈಗ ಸರ್ವೆಗಳ ಲೆಕ್ಕಾಚಾರ. ಸೊ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ರಿ. ಈ ಮಧ್ಯೆ ಯಾವ್ಯಾವ ಸರ್ವೆಗಳು ಏನೇನು ಹೇಳುತ್ತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ.
ಎಲ್ಲವನ್ನೂ ಕೂಡ ನಾವೀಗ ನೋಡ್ತಾ ಹೋಗೋಣ. ಮೊದಲನೇದಾಗಿ